ಇವತ್ತು ನಾನೇ ಏನೋ ಬಂದು ನಿಂತಿದ್ದಿದ್ರೆ ಅದು ಕೃಷ್ಣ ಕಾರಣ. ಕೃಷ್ಣರಾಯರನ್ನ ನೋಡುವ ನೋಟ ಕ್ರಮದಲ್ಲಿ ಆದ ಬದಲಾವಣೆ. ನೀವು ಯಾರು ಅನ್ನೋದು ನನಗೆ ಮುಖ್ಯ ಅಲ್ಲ, ನೀವು ಏನು ಅನ್ನೋದು ನನಗೆ ಮುಖ್ಯ. ಕರ್ನಾಟಕಕ್ಕೆ ಬಂದ ಮೇಲೆ ಈ 30 ವರ್ಷದಲ್ಲಿ ನಾನು ಬರೀ ಜಾತಿ ಬಿಟ್ಟು ಇಲ್ಲಿ ಏನಿಲ್ಲ. ಆ ಹೊತ್ತಿಗೆ ನಿಮ್ಮ ತಾಯಿನ ನೋಡೇ ಇಲ್ಲ, ನೆನಪೇ ಇಲ್ಲ ಒಟ್ಟು. ಇಲ್ಲ, ನನಗೆ ವರ್ಷಕ್ಕೊಂದು 6-8 ತಿಂಗಳಲ್ಲಿ ಹೋಗಿರ್ಬೇಕು. ನಿಮ್ಗೆ ಹೇಳ್ತೇನೆ, ಆ ಹೆಸರು ಹೇಳ್ಕೊಂಡು ಗಟ 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 ಏನ್ ಹೆಸರು? ನಾನು ಅಲ್ಲೇ ಕೂತೇನೆ, ಜಂಗಮ, ಶ್ರೇಷ್ಠ ಜಂಗಮ. ಅಲ್ಲಕ್ಕೆ ಸರಳ ಸಾಹಿತ್ಯದ ನನ್ನನ್ನು ಕೇಳೋರ ಗತಿ ಇಲ್ಲ. ಕನ್ನಡದಲ್ಲಿ ಬರೆದು ಬದುಕಿದ ಸಾಹಿತಿಗಳಲ್ಲಿ ಅವರು ಪ್ರಮುಖರಲ್ಲ. ಬರೆದು ಬದುಕು ಇದನ್ನ ಕಲೆಯನ್ನು ಹೇಳ್ಕೊಟ್ಟವರು. ಬೇರೆ ದಂತಕಥೆಗಳು ಹುಟ್ಟಿದ ಕಥೆಗಳು ಅಥವಾ ಹುಟ್ಟಿಸಿದ ಕಥೆಗಳು. ಈ ರದ್ದಿ ಪುಸ್ತಕ ನೀನೇ ಮಾಡಿದ್ದೇನು ಅಂತ ಕೇಳಿದ್ರು. ನಾನು ಅವ್ರಿಗೆ ಬರೆದೆ, ನೀವು ಎಂಥ ದೊಡ್ಡ ಸಾಹಿತಿಗಳು. ನನಗೆ ಇನ್ನೂವರೆಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಿಲ್ಲ. ಅವು ಕುಡ್ದೆ 1000 ಪುಟ ಬರ್ದಾರೆ, 1000 ಪುಟ ಬರ್ದಾರೆ. ಅದನ್ನು ನೀವು ಕುಡಿದೇ ಅದನ್ನು ಓದ್ಲಿಕ್ಕೆ ನಮಗೆ ಲೈಫ್ ಸಾಕಾಗತ್ತೆ ನೋಡಿ ಅಂತ. ಈಗ ಕೃಷ್ಣರಾಯರ್ ಇರ್ಬೋದು, ಬೋರ್ಕರ್ ಇರ್ಬೋದು, ಬೇಂದ್ರೆ ಇರ್ಬೋದು, ಮನ್ಸೂರ್ ಇರ್ಬೋದು, ಮಿಣಿಜಿಗಿ ಇರ್ಬೋದು, ಇವ್ರೇನು ವಿಮರ್ಶಕ್ಕೆ ಅತೀತರಾದವ್ರ? ಅವರು ವಿಮರ್ಶೆಗೆ ಅತೀತರ ಅಲ್ಲವೇ ಅಲ್ಲ. ಭಗವದ್ಗೀತೆ ನಿಮ್ ಕೈಯಲ್ಲಿ ಕೊಡ್ತೇವೆ ನಾವು, ನೀವು ಹಾಡೋದು ಬಿಡೋದು ನಿಮ್ಗೆ ಬಿಟ್ಟಿದೆ. ನಾನು ಕುವೆಂಪು ಜಗಳಾಡಿದ್ರೆ ಯಾವ ಮನುಷ್ಯ ಯಾಕೆ ಬರ್ತಾನೆ ಈ ಅಂತ ಬರೀತಾರಲ್ಲ, ಆ ರೀತಿ ಬರೀತೀವಿ. ಮನ್ಸೂರ್ ಇದೆ ನನ್ನ ಹತ್ರ ಸ್ಕ್ರಿಪ್ಟು. ಅಂದರೆ ನಿಮ್ಗೆ ಹೇಳ್ತೇನೆ, ಮನುಷ್ಯ ಯಾರು ಶುದ್ಧ ಇಲ್ಲ, ಪ್ರತಿಯೊಬ್ಬನಲ್ಲಿ ದೋಷ ಇರ್ತಾರೆ. ಆ ದೋಷ ನಮ್ಗೆ ಯಾಕೆ ಬೇಕು?